ಅಂದು ಚಂದ್ರಮೋಹನ್ ವಾರ್ಡ್ನ ಸುತ್ತು ಹಾಕಿ ಆಫೀಸಿಗೆ ಬಂದು ಕುಳಿತಿದ್ದ. ಅವನ ವಾರ್ಡಿನಲ್ಲೇ ಇದ್ದ ಲೈಂಗಿಕ ವ್ಯಾಧಿಯಿಂದ ನರಳುತ್ತಿದ್ದ ತರುಣ ಪದೇ ಪದೇ ಮನೆಗೆ ಹೋಗಲು ಕಾಡಿಸುತ್ತಿದ್ದ. ನಮಸ್ತೆ ಡಾಕ್ಟರ್ ಎಂದಾಗ ಚಂದ್ರಮೋಹನ್ ಬಾಗಿಲು ಕಡೆ ನೋಡಿದ. ಅದೇ ಯುವಕ ಪ್ರತ್ಯಕ್ಷನಾಗಿದ್ದ. ಚಂದ್ರಮೋಹನನಿಗೆ ಬೇಸರವಾದರೂ ತೋರಿಸಿಕೊಳ್ಳದೆ ಮುಗುಳ್ನಕ್ಕ. ಡಾಕ್ಟರ್, ನಾನು ಮನೆಗೆ ಹೋಗಬೇಕಾದ್ರೆ ಇನ್ನು ಎಷ್ಟು ದಿನಗಳು ಆಗುತ್ತೆ? ಪ್ರತಿದಿನ ಅವನು ಇದೇ ಪ್ರಶ್ನೆಯನ್ನು ಕೇಳುತ್ತಲೇ ಇದ್ದ. ಚಂದ್ರು ಸ್ವಲ್ಪವೂ ಬೇಸರಿಸದೆ ಉತ್ತರಿಸುತ್ತಲೇ ಇದ್ದ. ಕಾಯಿಲೆ ಸ್ವಲ್ಪ ಸ್ಥಿಮಿತಕ್ಕೆ ಬಂದ ಕೂಡಲೇ ಕಳುಹಿಸಿ ಬಿಡುತ್ತೇವೆ ಎಂದ ಮುಗುಳ್ನಗುತ್ತಾ. ನಾನು ಗುಣಮುಖನಾಗುವ ಭರವಸೆ ಖಂಡಿತ ಇದೆಯೇ ಡಾಕ್ಟರ್? ಇಲ್ಲಿ ಬೇಗ ವಾಸಿಯಾಗುವ ಯಾವ ಔಷಧವೂ ಇಲ್ಲವೋ? ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಡಾಕ್ಟರ್. ನಿಮ್ಮಲ್ಲಿ ಯಾಕೆ ಮುಚ್ಚುಮರೆ? ನನ್ನ ಸೋದರತೆ ಮಗಳನ್ನು ಕೊಟ್ಟು ಮದುವೆ ಮಾಡಲು ನಿರ್ಧಾರವಾಗಿದೆ. ಅದೂ ಅಲ್ಲದೆ ನಾವಿಬ್ಬರು ಒಬ್ಬರನ್ನೊಬ್ಬರು ಬಹಳ ಪ್ರೀತಿಸ್ತೀವಿ. ಬಿಟ್ಟಿರೋದೇ ಕಷ್ಟ. ಚಂದ್ರಮೋಹನ್ ಕತ್ತೆತ್ತಿ ಆತಂಕದಿಂದ ಪ್ರಶ್ನಿಸಿದ. ಹೌದೇನು? ನಿಜವಾಗಿ ಈ ಸಲ ಖಂಡಿತ ಮದುವೆ ಮಾಡಿ ಮುಗಿಸಬೇಕೆಂದಿದ್ದಾರೆ. ಆದರೆ ಮಿಸ್ಟರ್ ಶೇಖರ್, ನಿಧಾನವಾಗಿಯಾದರೂ ಪರವಾಗಿಲ್ಲ. ಸ್ವಲ್ಪ ದಿನ ತಡೆದು ರೋಗ ಸಂಪೂರ್ಣವಾಗಿ ಗುಣಮುಖವಾದ ಮೇಲೆ ಮದುವೆಯಾಗುವುದು ಒಳ್ಳೆಯದಲ್ಲವೇ? ನಿಮ್ಮ ಕಾಯಿಲೆ ಸಂಪೂರ್ಣ ಹಿಸ್ಟರಿ ನಿಮಗೆ ಗೊತ್ತಿದೆ. ಸ್ವಲ್ಪ ನಿಧಾನಿಸಿ ಮದುವೆಯಾದರೆ ಮ್ಯಾರಿಡ್ ಲೈಫನ್ನು ಚೆನ್ನಾಗಿ ಎಂಜಾಯ್ ಮಾಡಬಹುದು. ಚಂದ್ರಮೋಹನ್ ಅವನಿಗೆ ನಿರಾಸೆ ಮಾಡಲು ಇಷ್ಟಪಡದೆ ಸಮಾಧಾನ ಹೇಳಿದ. ಶೇಖರ್ನ ತೀವ್ರ ಸ್ವರೂಪದ ಲೈಂಗಿಕ ವ್ಯಾಧಿ ವಾಸಿಯಾಗಲು ಬಹಳ ಕಷ್ಟವೆಂದರಿತಿದ್ದ. ಅದು ಗುಣವಾದರೂ ಪುನಃ ಮರುಕಳಿಸುವ ಸಂಭವವಿದೆಯೆಂದು ಸಹ ಅರಿತಿದ್ದ. ಆದರೆ ರೋಗಿಗೆ ಈ ರೀತಿ ಹೇಳಿದರೆ ಆಘಾತವಾದೀತೆಂಬ ಭಯದಿಂದ ಸಮಾಧಾನದ ನುಡಿಗಳನ್ನು ಆಡಿದ್ದ. ಆದರೂ ಶೇಖರ್ಗೆ ಸಹನೆ ಕಡಿಮೆ. ಕೇಳಿದ ಪ್ರಶ್ನೆಯನ್ನೇ ಮತ್ತೊಮ್ಮೆ ಕೇಳುವ ಚಟ. ಕೊನೆಗೆ ಇವನ ಪ್ರಶ್ನೆಗೆ ಬೇಸತ್ತು ಚಂದ್ರಮೋಹನ್ ಪ್ರಶ್ನಿಸಿದ. ನಿಮ್ಮ ಕಾಯಿಲೆ ನಿಮ್ಮ ಸೋದರತೆ ಮನೆಯವರಿಗೆ ಗೊತ್ತೇ? ಗೊತ್ತಿಲ್ಲ. ಅವರು ಇರೋದು ಹಳ್ಳಿಯಲ್ಲಿ. ಅವರ ಖರ್ಚಿನಲ್ಲೇ ನಾನು ಇಷ್ಟು ದಿನ ಓದಿದ್ದು. ಶೇಖರ್, ಅವರು ನೀವು ಓದಿ ವಿದ್ಯಾವಂತರಾಗಲಿ ಅನ್ನೋ ಆಸೆಗೋಸ್ಕರ ನಿಮ್ಮನ್ನು ಇಲ್ಲಿಗೆ ಕಳಿಸಿ ಓದಿಸಿದ್ದು. ಆದರೆ ನೀವು ಮಾಡಿದ್ದೇನು? ಶೇಖರ್ ತಲೆ ತಗ್ಗಿಸಿದ. ಅವನ ಮುಖ ವೇದನೆಯಿಂದ ಮಂಕಾಗಿತ್ತು. ಸರ್, ಕೈ ತುಂಬ ದುಡ್ಡು ಇರ್ತಾ ಇತ್ತು. ಅದಕ್ಕೆ ಸರಿಯಾಗಿ ಕೆಟ್ಟ ಗೆಳೆಯರ ಸಹವಾಸವೂ ಬೆಳೆಯಿತು. ಕಾಲೇಜಿನಲ್ಲಿ ಓದೋ ಹುಡುಗಿಯರಿಗೂ ಇಂಥ ವ್ಯಾಧಿ ಇರುತ್ತೆ ಅಂತ ಗೊತ್ತಿರಲಿಲ್ಲ ಡಾಕ್ಟರ್. ಒಂದು ವೇಳೆ ಶೇಖರ್ ಮದುವೆಯಾದರೆ ಅವನ ಕೈ ಹಿಡಿಯುವ ಹೆಣ್ಣಿನ ಬಾಳು ಭವಿಷ್ಯದ ಗತಿ ಏನೆಂಬುದನ್ನು ಅರಿತಿದ್ದ ಚಂದ್ರಮೋಹನ್. ಆದರೆ ಶೇಖರ್ಗೆ ಅಷ್ಟು ಮಟ್ಟಿಗೆ ತಿಳುವಳಿಕೆ ಬೇಡವೇ? ತಾನು ಮದುವೆಯಾದರೆ ತನ್ನ ಜೊತೆಗೆ ಕಟ್ಟಿಕೊಂಡ ಹೆಣ್ಣಿನ ಗತಿ ಏನೆಂದು? ಮನುಷ್ಯನಿಗೆ ಆಸೆ ಇದ್ದೇ ಇರುತ್ತೆ. ಒಮ್ಮೆ ಆಸೆಪಟ್ಟು ಆಮಿಷಕ್ಕೆ ಒಳಗಾಗಿ ರೋಗಕ್ಕೆ ಗುರಿಯಾಗಿದ್ದು ಆಗಿದೆ. ಆದರೆ ಪುನಃ ಪುನಃ ಅದೇ ಆಸೆಗಾಗಿ ಮತ್ತೊಬ್ಬರ ಬಾಳನ್ನು ಬಲಿ ಕೊಡುವುದೇ? ಇದು ಬಹಳ ಅನ್ಯಾಯ. ಶೇಖರ್ಗೆ ಒಳ್ಳೆ ರೂಪ, ವಿದ್ಯೆ ಇದೆ. ಇದೊಂದು ಕಾಯಿಲೆ ಅಂಟದಿದ್ದರೆ ಅವನು ನಡತೆಯನ್ನು ತಿದ್ದಿಕೊಂಡು ಸರಿಯಾಗಿ ಬಾಳುವಂಥವನು. ಆದರೆ ಏನು ಮಾಡಲು ಸಾಧ್ಯ? ಅವನಿಗೆ ವಿಷಯವನ್ನು ಗಮನವಾಗಿ ತಾಳ್ಮೆಯಿಂದ ಯೋಚಿಸುವಷ್ಟು ವಿವೇಚನೆ ಇಲ್ಲವೇನೋ? ಕಾರಣ ಅವನಿಗೆ ಜೀವನದಲ್ಲಿ ಹುಮ್ಮಸ್ಸು, ಬದುಕಬೇಕೆಂಬ ಆಕಾಂಕ್ಷೆಯೋ ಏನೋ. ಏನಾದರೂ ಆಗಲಿ, ಶೇಖರ್ಗೆ ಸದ್ಯಕ್ಕೆ ಮದುವೆಯಾಗಲೇ ಬೇಡವೆಂದು ಹೇಳಲೇ ಎಂದು ಅವನ ಮನ ತವಕಿಸಿತು. ಸಿಫಿಲಿಸ್ ರೋಗಕ್ಕೆ ಬಲಿಯಾದವರಿಗೆ ಪೂರ್ಣವಾಗಿ ಗುಣವಾಗುವುದು ಕಷ್ಟ. ದೇವರ ದಯೆಯಿಂದ ಗುಣವಾದರೂ ಶೀಘ್ರವಾಗಿ ಗುಣವಾಗದು. ಅವನ ಸ್ಥಿತಿ ಅವನ ಅರಿವಿಗೆ ಬಂದಿಲ್ಲವೆಂದು ಕಾಣುತ್ತೆ. ಅದಕ್ಕೆ ಕನಸಿನ ಪ್ರಪಂಚದಲ್ಲಿ ವಿಹರಿಸುತ್ತಾ ಮದುವೆಯಾಗಲು ಆತುರ ಪಡುತ್ತಿದ್ದಾನೆ. ತಾನೇನಾದರೂ ಖಂಡಿತ ಮದುವೆಯಾಗಬೇಡ ಎಂದರೆ ಅವನ ಆಶಾಸೌಧ ಕುಸಿದು ಮನೋರೋಗಿಯಾದರೆ? ಅವನು ನಿಸ್ಸಹಾಯಕನಂತೆ ತಲೆ ಕೊಡವಿಕೊಂಡ. ಮನೆಗೆ ಬಂದಾಗ ಸುಭದ್ರಮ್ಮ ಎಲ್ಲೋ ಹೊರಡುವ ಸಿದ್ಧತೆಯಲ್ಲಿ ಇದ್ದಂತೆ ಕಾಣುತ್ತಿತ್ತು. ಅಮ್ಮ ಎಲ್ಲಿಗೂ ಹೊರಟಂತಿದೆ ಎಂದ. ಶಾರದೆ ಬರಲೇ ಇಲ್ಲ. ಅವಳಿಗೆ ಹುಷಾರಿಲ್ಲ ಅಂತ ವಾಮನ ಹೇಳಿ ಹೋದ. ಒಂದು ಗಳಿಗೆ ಹೋಗಿ ನೋಡಿ ಬರೋಣ ಅಂತ. ನೀನು ಬಂದರೆ ಬೇಗ ಬಂದು ಬಿಡೋಣ. ಇಲ್ಲಮ್ಮ, ನನಗೆ ತುಂಬ ಆಯಾಸವಾಗಿದೆ. ಇವತ್ತು ಯಾವುದೋ ಆಪರೇಷನ್ ಕೇಸ್ ಇತ್ತು. ಇನ್ನೂ ಜ್ಞಾನವೇ ಬಂದಿರಲಿಲ್ಲ. ಪುನಃ ನಾನು ಹೋಗಿ ಬರಬೇಕಾಗುತ್ತದೆ ಆಸ್ಪತ್ರೆಗೆ. ಸರಿ, ಎಲ್ಲ ನೀನು ಮಾಡ್ಕೊಂಡಿದ್ದೆ ತಾನೆ ಎಂದವರೇ ಕಣ್ಮಣಿಗೆ ಹೋಗಿ ಬರುತ್ತೇನೆ ಅಂತ ತಿಳಿಸಿ ಹೊರಟೇ ಬಿಟ್ಟರು. ಇವನು ಬಟ್ಟೆ ಬದಲಾಯಿಸುವ ವೇಳೆಗೆ ಕಣ್ಮಣಿ ಕೋಣೆಯ ಬಾಗಿಲಲ್ಲಿ ಹಾಜರಾದಳು. ಭಾವ, ಕೈಕಾಲು ತೊಳೆದುಕೊಳ್ತೀರಾ? ತಿಂಡಿ ತಗೊಂಡು ಬರ್ತೀನಿ ಎಂದಳು ಆಕರ್ಷಕವಾಗಿ. ಆಯಿತು ಎಂದ ಮುಗುಳ್ನಗುತ್ತಾ. ಗಂಟು ಮುಖದ ತಾಯಿಯ ಒರಟು ಮಾತಿಗಿಂತ ಕಣ್ಮಣಿಯ ಮೃದು ಮಾತು ಅವನಿಗೆ ಮೆಚ್ಚುಗೆಯಾಯಿತು. ಮುಖ ತೊಳೆದು ಕ್ರಾಪ್ ಪಾಚಿಕೊಂಡು ಬಂದು ಕೂತುಕೊಂಡು ಕಣ್ಮಣಿ ತಂದುಕೊಟ್ಟ ತಿಂಡಿಯನ್ನು ಮಾತಿಲ್ಲದೆ ಮುಗಿಸಿ ಪುಸ್ತಕವನ್ನು ಕೈಗೆತ್ತಿಕೊಂಡ. ತಲೆಯಲ್ಲಿ ಆಳವಾಗಿ ಹುದುಗಿರುವ ಚಿಂತೆಯನ್ನು ಹೋಗಲಾಡಿಸಲು ಪ್ರಯತ್ನಪಟ್ಟ. ಅವನ ಕಣ್ಣುಗಳು ಬಲವಂತವಾಗಿ ಪುಸ್ತಕದ ಮೇಲೆ ಓಡಿದವು. ಮನಸ್ಸು ಓದಿನಲ್ಲಿ ತಲ್ಲೀನವಾಯಿತು. ಭಾವ ಎಂದಾಗಲೇ ಅವನಿಗೆ ಎಚ್ಚರವಾದದ್ದು. ಏನು ಎನ್ನುವಂತೆ ಕಣ್ಮಣಿಯ ಕಡೆ ನೋಡಿದವನೇ ಆಸ್ಪತ್ರೆಗೆ ಹೋಗಬೇಕಾಗಿರುವುದನ್ನು ಜ್ಞಾಪಿಸಿಕೊಂಡನು. ಬೆಳಿಗ್ಗೆ ಮೆಡಿಕಲ್ ಆಫೀಸರ್ ಆಪರೇಷನ್ ಥಿಯೇಟರ್ನಿಂದ ಹೊರಗೆ ಬರುವಾಗ, ಸರ್ಜನ್ ಸೋಮಸುಂದರ್ ಇವತ್ತು ಊರಿನಲ್ಲಿ ಇರಲ್ಲ. ಈಗ ಆಪರೇಷನ್ ಆದ ಕೇಸಿನ ಸಂಪೂರ್ಣ ಜವಾಬ್ದಾರಿ ನಿನ್ನದೇ ಎಂದಾಗ, ಬೈ ಆಲ್ ಮೀನ್ಸ್ ಖಂಡಿತ ಶ್ರದ್ಧೆಯಿಂದ ನೋಡಿಕೊಳ್ಳುತ್ತೇನೆ ಎಂದಿದ್ದ. ಕಣ್ಮಣಿ, ನೀನು ಅಮ್ಮನ ಜೊತೆ ಹೋಗಬೇಕಾಗಿತ್ತು. ನಾನೀಗ ಆಸ್ಪತ್ರೆಗೆ ಹೋಗ್ತೀನಿ ಎನ್ನುತ್ತಾ ಉಡುಪು ಧರಿಸಲು ಕೋಣೆಯೊಳಗೆ ಹೋದ. ಅವನು ರೆಡಿಯಾಗಿ ಬಂದಾಗ ಕಣ್ಮಣಿ ಆಸೆಯ ಕಣ್ಣುಗಳಿಂದ ನಿರೀಕ್ಷಿಸುತ್ತಾ ನಿಂತಿದ್ದಳು. ಭಾವ, ನಾನು ಬರ್ತೀನಿ ನಿನ್ನ ಜೊತೆ. ನಾನು ಆಪರೇಷನ್ ಆದ ಕೇಸ್ ನೋಡೋದಕ್ಕೆ ಹೋಗ್ತಾ ಇರೋದು. ಅಲ್ಲಿನ ಪರಿಸ್ಥಿತಿ ಹೇಗಿರುತ್ತೋ ಏನೋ. ಅಕಸ್ಮಾತ್ ನಾನು ಬರೋದು ತಡ ಆದರೂ ಆಗಬಹುದು. ಇಲ್ಲ, ರಾತ್ರಿ ಪೂರ ಅಲ್ಲೇ ಉಳಿಯಬೇಕಾಗಬಹುದು. ನಾಳೆ ಬೆಳಿಗ್ಗೆ ಬೇಕಾದರೆ ಬಾ, ಸುತ್ತಾಡಿಕೊಂಡು ಬರಬಹುದು. ನಾನು ಬರ್ತೀನಿ ಎಂದಳು ಗೋಗರೆಯುವಂತೆ. ಚಂದ್ರಮೋಹನನಿಗೆ
ಅವಳಿಗೆ ನಿರಾಶೆ ಉಂಟು ಮಾಡಲು ಮನ ಬರಲಿಲ್ಲ. ಸರಿ ಎನ್ನುವಂತೆ ಹಸನ್ಮುಖನಾಗಿ ತಲೆಯಾಡಿಸಿದ. 5 ನಿಮಿಷದಲ್ಲಿ ರೆಡಿಯಾಗಿ ಬಂದಳು. ಇಬ್ಬರು ಕಾರು ಹತ್ತಿದರು. ಕಾರು ಆಸ್ಪತ್ರೆಯ ಕಡೆ ಧಾವಿಸಿತು. ಕಾರ್ನಿಂದ ಇಳಿದು ಚಂದ್ರಮೋಹನ್ ಜೊತೆ ಹೆಜ್ಜೆ ಹಾಕಿದಳು. ಎದುರಿಗೆ ಬಂದ ನರ್ಸುಗಳು, ಆಯಗಳು ಕೈ ಮುಗಿದಾಗ ಕಣ್ಮಣಿಗೆ ಅವನ ಜೊತೆಯಲ್ಲಿ ಹೋಗುವುದೇ ಒಂದು ಹೆಮ್ಮೆ ಎನಿಸಿತು. ಆಪರೇಷನ್ ಕೋಣೆಯಿಂದ ಬಂದ ಸಿಸ್ಟರ್ ಸೋಫಿಯಾ, ಗುಡ್ ಈವ್ನಿಂಗ್ ಡಾಕ್ಟರ್ ಎಂದಳು ನಗುಮುಖದಿಂದ. ಎಸ್, ಹೌ ಈಸ್ ಯುವರ್ ಪೇಷಂಟ್ ಎಂದು ಪ್ರಶ್ನಿಸುತ್ತಾ ಅವಳ ಜೊತೆ ಒಳಗೆ ನಡೆದ. ಕಣ್ಮಣಿ ಒಬ್ಬಳೇ ಹೊರಗೆ ಉಳಿದಳು. 10 ನಿಮಿಷದಲ್ಲಿ ಚಂದ್ರಮೋಹನ್ ಹೊರಗೆ ಬಂದವನೇ, ಸದ್ಯ ಅವರು ಹುಷಾರಾಗಿದ್ದಾರೆ, ನಾನೇನು ಇಲ್ಲಿ ಉಳಿಯಬೇಕಾದ ಪರಿಸ್ಥಿತಿ ಇಲ್ಲ, ಹೊರಟು ಬಿಡೋಣ ಎಂದ ಕಣ್ಮಣಿಯನ್ನು ಉದ್ದೇಶಿಸಿ. ಡಾಕ್ಟರ್ ಬಳಿಗೆ ಬಂದ ವೃದ್ಧರು, ಅವರ ಜೊತೆಗೆ ಒಬ್ಬ 35ರ ವ್ಯಕ್ತಿ ಇದ್ದರು. ಡಾಕ್ಟರ್, ನನಗೆ ಆಪರೇಷನ್ ಮಾಡಬೇಕಾಗಬಹುದು ಎಂದು ದೊಡ್ಡ ಡಾಕ್ಟರ್ ಹೇಳಿದರು. ನಾನು ಮೊದಲೇ ಬ್ರಹ್ಮಚಾರಿಯಲ್ಲ, ನನ್ನ ನಂಬಿರುವ ಜೀವ ಇದೆ ಎಂದರು ವ್ಯಾಕುಲದಿಂದ 35ರ ವ್ಯಕ್ತಿ. ಆಪರೇಷನ್ ಅಂದರೆ ಭಯವೇ? ಡೋಂಟ್ ವರಿ, ಇಟ್ ಈಸ್ ವೆರಿ ಸಿಂಪಲ್. ನಿಮ್ಮನೆ ನಂಬಿರುವ ಜೀವಗಳನ್ನು ಕಾಪಾಡುವುದಕ್ಕಾಗಿ ಆದರೂ ನೀವು ಆಪರೇಷನ್ಗೆ ಒಪ್ಪಲೇಬೇಕಾಗಬಹುದು. ಎನಿವೆ, ಲೆಟ್ ಅಸ್ ಸಿ ದ ರಿಸಲ್ಟ್ ಆಫ್ಟರ್ ಟೇಕಿಂಗ್ ಎಕ್ಸ್ರೇ. ಆರ್ತರಾಗಿ ನೋಡುತ್ತಾ ನಿಂತಿದ್ದರು ವೃದ್ಧರು. ಚಂದ್ರಮೋಹನ್ ಅವರಿಗೆ ಧೈರ್ಯದ ಆಶ್ವಾಸನೆ ನೀಡುವಂತೆ ಬೆನ್ನು ತಟ್ಟಿ ಮುಂದಕ್ಕೆ ನಡೆದ. ಡಾಕ್ಟರ್, ನನ್ನ ಮಗನನ್ನು ಇವತ್ತೇ ಅಡ್ಮಿಟ್ ಮಾಡಿಬಿಡೋಣ ಅಂದ ಇನ್ನೊಬ್ಬ ವ್ಯಕ್ತಿ ಹತ್ತಿರಕ್ಕೆ ಬಂದು. ಬೈ ಆಲ್ ಮೀನ್ಸ್ ಎಂದವನೇ ಹಸನ್ಮುಖದಿಂದ ಮುಂದಕ್ಕೆ ನಡೆದ. ಕಾರು ಹತ್ತುವವರೆಗೂ ತುಟಿ 2 ಮಾಡಲಿಲ್ಲ ಕಣ್ಮಣಿ. ಆ ಕ್ಯಾನ್ಸರ್ ರೋಗಿ ಆಪರೇಷನ್ ಆದರೆ ಬದುಕುತ್ತಾರಾ ಎಂದಳು ಚಂದ್ರಮೋಹನನೊಡನೆ. ಆಪರೇಷನ್ ವಿಷಯ ಮಾತಾಡಲು ಬಂದ ವ್ಯಕ್ತಿಯನ್ನು ಉದ್ದೇಶದಲ್ಲಿಟ್ಟುಕೊಂಡು, ಅವನಿಗೆ ಕ್ಯಾನ್ಸರ್ ಇದ್ದ ಮಾತ್ರಕ್ಕೆ ಸಾಯಬೇಕೆಂದೇನೂ ಇಲ್ಲ. ಮನುಷ್ಯ ಮಾತ್ರದವರಿಗೆ ಕಾಯಿಲೆ ಸಾವು ಎಂದೂ ತಪ್ಪಿದ್ದಲ್ಲ. ದೈವ ಸಂಕಲ್ಪದಂತೆ ನಡೆಯಲೇಬೇಕು. ನಾವು ನಿಮಿತ್ತ ಮಾತ್ರ. ಕರ್ತವ್ಯ ಮಾಡೋದೊಂದೇ ನಮ್ಮದು. ಫಲಾಫಲ ಭಗವಂತನದು. ಈಗ ಎಂಥ ಕಾಯಿಲೆಗಳು ವಾಸಿಯಾಗುತ್ತೆ. ಮನೆ ಹತ್ತಿರ ಬರುವವರೆಗೂ ಯಾರೂ ಮಾತಾಡಲಿಲ್ಲ. ಕಾರು ನಿಂತ ಕೂಡಲೇ ಕಣ್ಮಣಿ ಇಳಿದಳು. ಆದರೆ ಚಂದ್ರಮೋಹನ್ ಇಳಿಯಲೇ ಇಲ್ಲ. ಕಣ್ಮಣಿ, ನಾನು ಕ್ಲಬ್ಗೆ ಹೋಗಿ ಬರ್ತೀನಿ ಅಂತ ಅಮ್ಮನಿಗೆ ಹೇಳಿಬಿಡು ಎಂದವನೇ ಕಾರು ಸ್ಟಾರ್ಟ್ ಮಾಡಿಕೊಂಡು ಹೊರಟೇ ಬಿಟ್ಟ. ಕಣ್ಮಣಿ ವಿಷಯ ತಿಳಿಸಿದಾಗ ಸುಭದ್ರಮ್ಮ ತಲೆಯ ಮೇಲೆ ಕೈಹೊತ್ತು ಕುಳಿತರು. ಮಗ ಕೆಲಸಕ್ಕೆ ಸೇರಿದ ಮೇಲೆ ಮನೆಯಲ್ಲಿ ಉಳಿಯುತ್ತಿದ್ದುದೇ ಅಪರೂಪವಾಗಿತ್ತು. ಒಂದೊಂದು ದಿನ ರಾತ್ರಿ ಡ್ಯೂಟಿ ಎಂದು ಹೇಳಿ ಆಸ್ಪತ್ರೆಯಲ್ಲಿ ಉಳಿದು ಬಿಡುತ್ತಿದ್ದ. ಚಂದ್ರಮೋಹನ್ ಎಂದೋ ಕ್ಲಬ್ಬಿಗೆ ಹೋಗುತ್ತಿದ್ದ. ಕೆಲವು ಸಲ ಸಂಜೆ ಡ್ಯೂಟಿ ಮುಗಿದ ಕೂಡಲೇ ಗೆಳೆಯ ಡಾಕ್ಟರ್ಗಳು ಬಲವಂತದಿಂದ ಎಳೆದುಕೊಂಡು ಹೋಗುತ್ತಿದ್ದರು. ಇಂದು ಯಾರ ಬಲವಂತವೂ ಇಲ್ಲದೆ ತಾನೇ ಹೋಗಿದ್ದ. ಹಲೋ ಚಂದ್ರಮೋಹನ್, ಬನ್ನಿ, ಇವತ್ತು ಸೂರ್ಯ ಯಾವ ದಿಕ್ಕಿನಲ್ಲಿ ಹುಟ್ಟಿದ್ದ? ಇದೇನು ಇದ್ದಕ್ಕಿದ್ದ ಹಾಗೆ ನಮ್ಮ ಮೇಲೆ ದಯೆ ಬಂದುಬಿಟ್ಟಿದೆ ರಾಯರಿಗೆ ಎನ್ನುತ್ತಲೇ ಆಹ್ವಾನಿಸಿದ ಡಾಕ್ಟರ್ ಸಂಜೀವ್. ಬೇಜಾರಾಯಿತು, ಬಂದೆ, ಸಮಯವೇ ಸಿಗೋಲ್ಲಪ್ಪ, ಬರೋಣ ಅಂದರೆ. ಡಾಕ್ಟರ್ ಸಂಜೀವ ಅವನ ಮಾತಿಗೆ ನಕ್ಕು ಬಿಟ್ಟ. ಎಂದು ಯಾರು ಕ್ಲಬ್ಬಿಗೆ ತಪ್ಪಿಸಿಕೊಂಡರೂ ಸರಿ, ಅವನು ಮಾತ್ರ ತಪ್ಪಿಸಿಕೊಳ್ಳಲಾರ. ಅವನಿಗೆ ಅಷ್ಟು ಒಲವಿತ್ತು ಕ್ಲಬ್ಬಿನ ಮೇಲೆ. 9 ಗಂಟೆಯವರೆಗೂ ಅದು ಇದು ಮಾತನಾಡುತ್ತಾ ಕುಳಿತಿದ್ದ ಚಂದ್ರಮೋಹನ್ ಮನೆಗೆ ಹೊರಡಲು ಎದ್ದ. ಡಾಕ್ಟರ್ ಸಂಜೀವ್ ಅವನನ್ನು ಹಿಂಬಾಲಿಸಿದ. ಚಂದ್ರಮೋಹನನಷ್ಟು ಅನುಕೂಲ ಸ್ಥಿತಿಯಲ್ಲಿರಲಿಲ್ಲ ಅವನು. ಅವರ ತಂದೆ ಸಾಲ ಸೋಲ ಮಾಡಿ ಅಪಾರ ಕಷ್ಟಪಟ್ಟು ಅವನನ್ನು ಡಾಕ್ಟರನ್ನಾಗಿ ಮಾಡಿದರು. ಅವರಿಗೆ ಹೆಚ್ಚಿನ ಜವಾಬ್ದಾರಿಯೂ ಇತ್ತು. ಬರ್ತೀರಾ ಸಂಜೀವ್, ನಿಮ್ಮನ್ನು ಡ್ರಾಪ್ ಮಾಡಿ ಬಿಟ್ಟು ಹೋಗ್ತೀನಿ ಅಂದ ಕಾರಿನ ಬಾಗಿಲು ತೆರೆಯುತ್ತಾ ಚಂದ್ರಮೋಹನ್. ಸದ್ಯ ಬಸ್ಸಿಗೆ ಕಾಯೋದು ತಪ್ಪಿತು ಎಂದು ಸಂಜೀವ್ ಕಾರಿನೊಳಕ್ಕೆ ನುಸುಳಿದ. ಚಂದ್ರಮೋಹನ್, ಹೇಗೂ ನಾಳೆ ಭಾನುವಾರ, ಸಂಜೆ ನಮ್ಮನೆಗೆ ಟೀಗೆ ಬನ್ನಿ ಎಂದ ಸಂಜೀವ್. ಅವನ ಕರೆಯನ್ನು ನಿರಾಕರಿಸಲಿಲ್ಲ ಚಂದ್ರಮೋಹನ್. ಹಿಂದೆ ಅವನು 2 ಸಲ ಕರೆದಾಗ ಏನೋ ಹೇಳಿ ತಪ್ಪಿಸಿಕೊಂಡಿದ್ದ. ಈಗಲೂ ನಿರಾಕರಿಸುವುದು ಸುಸಂಸ್ಕೃತ ಲಕ್ಷಣವಾಗಿ ಕಾಣಲಿಲ್ಲ ಅವನಿಗೆ. ಬೈ ಆಲ್ ಮೀನ್ಸ್ ಬರ್ತೀನಿ ಅಂದ. ಖಂಡಿತವಾಗಿ ಬರಬೇಕು, ನಾನು ನಿಮಗಾಗಿ ಕಾಯ್ತಾ ಇರ್ತೀನಿ. ಬರ್ತೀನಿ, ಖಂಡಿತ ಬರ್ತೀನಿ ಅಂತ ಡಾಕ್ಟರ್ ಸಂಜೀವ್ನನ್ನು ಅವನ ಮನೆಯ ಮುಂದೆ ಇಳಿಸಿ ಮನೆಯ ಕಡೆ ತಿರುಗಿಸಿದ. ಸಂಜೀವನ ಮನೆಯನ್ನು ನೋಡಿದ ಕೂಡಲೇ ಊಹಿಸಿಕೊಂಡ. ಅವನು ಅಷ್ಟೇನೂ ಅನುಕೂಲ ಸ್ಥಿತಿಯಲ್ಲಿ ಇಲ್ಲವೆಂದು. ತನಗಾದರೆ ಅಪ್ಪ ದುಡಿದಿಟ್ಟ ಗಂಟು ಇತ್ತು. ತಾನು ಕ್ಲಿನಿಕ್ನಲ್ಲಿ ಸಂಪಾದಿಸಿದೆ. ಯಾವ ಜವಾಬ್ದಾರಿಗಳೂ ಇಲ್ಲ. ಕಡೆಗೆ ಹೆಂಡತಿ ಮಗುವನ್ನು ಸಾಕುವ ಜವಾಬ್ದಾರಿಯೂ ಇಲ್ಲ. ಬೇರೆ ಎಲ್ಲರೂ ಹಾಗಿರಲು ಸಾಧ್ಯವೇ? ಅವನಿಂದ ಭಾರವಾದ ನಿಟ್ಟುಸಿರು ಹೊರಬಿತ್ತು. ಆಸ್ಪತ್ರೆಯಲ್ಲಿ ಎಳೆ ಮಗುವನ್ನು ಕಂಡರೆ ತನ್ನ ಮಗುವನ್ನು ನೋಡಲು ಅವನ ಹೃದಯ ಹಂಬಲಿಸುತ್ತಿತ್ತು. ಮಗು ಪ್ರಭಾ ಆಗಿದ್ದರೆ ಚೆನ್ನಾಗಿರುತ್ತೆ, ಆದರೆ ಪ್ರಭಾ ನಿಮ್ಮ ರೂಪ ಹೊತ್ತ ಮಗುವೇ ಬೇಕು ಅನ್ನುತ್ತಿದ್ದಳಲ್ಲ. ಅವಳ ಮಾತೆ ನಿಜವಾಗಿದ್ದರೆ ಅವನ ಮುಖದ ಮೇಲೆ ಮಂದಹಾಸ ಮಿನುಗಿತು. ಆದರೆ ಮುಖ ಕಪ್ಪಿಟ್ಟಿತು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.